ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆ. ನಾವೀಗಾಗಲೇ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರುವಂಥ ವೈಚಾರಿಕತೆ ಅನ್ನುವಂಥ ಒಂದು ಲೆಸನನ್ನು ನೋಡ್ತಾ ಇದ್ವಿ. ಇಲ್ಲಿ ಹಲವಾರು ವಿಚಾರಗಳನ್ನು ಲೇಖಕರು ಈಗಾಗಲೇ ಹೇಳಿದ್ದಾರೆ. ಏನು ಅಂತಂದರೆ, ಆದಿಮಾನವನಿಗೆ ಯೋಚಿಸುವಂಥ ಒಂದು ಶಕ್ತಿ ಇರಲಿಲ್ಲ. ಆತ ತನ್ನ ಸುತ್ತಮುತ್ತ ಯಾವ ಘಟನೆಗಳು ನಡೀತಾವಲ್ಲ ಆ ಎಲ್ಲ ಘಟನೆಗಳನ್ನು ಆತ ಸ್ವೀಕಾರ ಮಾಡ್ತಾ ಇದ್ದ. ಯಾವುದನ್ನು ಕೂಡ ಪ್ರಶ್ನಿಸದೆ ಆತ ಒಪ್ಕೊಳ್ಬಿಡ್ತಿದ್ದ ಅಂಥೇಳಿ ಹೇಳ್ತಾರೆ. ಮುಂದುವರೆದು ವಿಜ್ಞಾನ ಇವತ್ತಿನ ಸಂದರ್ಭದಲ್ಲಿ ಮುಂದುವರೆದಿದ್ರೂ ಕೂಡ, ಎಷ್ಟೆಲ್ಲ ಸಾಧನೆಗಳನ್ನು ಮನುಷ್ಯ ಮಾಡಿದರೂ ಕೂಡ, ನಮ್ಮಲ್ಲಿರುವಂಥ ದೇವರು, ಧರ್ಮ, ಅದರ ಹೆಸರಿನಲ್ಲಿ ನಡೆಯುವಂಥ ಶೋಷಣೆಗಳ ಒಂದು ಕಾರ್ಯಗಳು ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅಂಥೇಳಿ ಹೇಳ್ತಾರೆ. ಅಂದರೆ ಈಗಲೂ ಕೂಡ ನಾವು ಕೆಲವೊಂದಿಷ್ಟು ಹಳ್ಳಿಗಳಲ್ಲಿರ್ಬೋದು ಅಥವಾ ಕೆಲವೊಂದಿಷ್ಟು ನಗರಗಳಲ್ಲಿನೂ ಕೂಡ ನಾವೇನು ಮಾಡ್ತೀವಿ ಅಂತಂದರೆ, ಶೋಷಣೆಗಳು ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ನಡೆಯೋದನ್ನು ನಾವು ನೋಡ್ತೀವಿ. ಅಲ್ಲದೆ ಮೂಢನಂಬಿಕೆಗಳಿಗೂ ಎಷ್ಟೋ ಜನ ಬಲಿಯಾಗುವಂಥ ಸನ್ನಿವೇಶಗಳನ್ನು ನಾವು ಕಣ್ಮುಂದೇನೆ ನೋಡ್ತೀವಿ. ವಿಜ್ಞಾನ ಅನ್ನೋದು ತುಂಬ ಮುಂದುವರೆದಿರುವಂಥ ಒಂದು ಸಂಗತಿ. ಎಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ಇನ್ನೂ ಮನುಷ್ಯ ಈ ಮೂಢನಂಬಿಕೆಗೆ ಹೊರತಾಗಿಲ್ಲ ಅನ್ನುವಂಥ ಒಂದು ಮಾತನ್ನಿಲ್ಲಿ ಹೇಳ್ತಾರೆ. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಹಲವಾರು ಪ್ರಯೋಗಗಳ ಮುಖಾಂತರ ಮೂಢನಂಬಿಕೆಗಳು ಸುಳ್ಳು ಅಂಥೇಳಿ ಆತ ವಿಜ್ಞಾನದ ಮುಖಾಂತರ ತೋರಿಸುವಂಥ ಪ್ರಯತ್ನವನ್ನು ಪಟ್ಟರೂ ಕೂಡ ವಿಜ್ಞಾನಿಗಳು ಯಶಸ್ವಿ ಆಗಲಿಲ್ಲ. ಯಾಕೆ ಅಂತಂದರೆ, ಕೆಲವೊಂದಿಷ್ಟು ಜನ ಅವರನ್ನೇ ಸುಟ್ಟು ಹಾಕಿಬಿಟ್ರು, ಜೀವಂತವಾಗಿಯೇ ಅವರನ್ನು ಸುಟ್ಟು ಹಾಕಿದರು. ಆ ರೀತಿ ಎಷ್ಟೋ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಹಿಂದಿನ ಒಂದು ಸಂದರ್ಭದಲ್ಲಿ ಎಲ್ಲರೂ ಅಂದ್ಕೊಳ್ತಾ ಇದ್ರು, ಈ ಭೂಮಿ ಅಂತಂದರೆ ಅದು ಚಪ್ಪಟೆಯಾಗಿದೆ ಅಂಥೇಳಿ ಅಂದ್ಕೊಳ್ತಾ ಇದ್ರು. ಆದರೆ ವಿಜ್ಞಾನದ ಮುಖಾಂತರ ವಿಜ್ಞಾನಿಗಳು ಎಷ್ಟೇ ತಿಳಿಸಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದರೂ ಕೂಡ ಭೂಮಿ ಚಪ್ಪಟೆಯಾಗಿಲ್ಲ, ಅದು ದುಂಡಗಿದೆ ಅಂತೇಳಿ ಹೇಳುವಂಥ ಒಂದು ಪ್ರಯತ್ನವನ್ನು ಪಟ್ಟರೂ ಕೂಡ ಅಂಥ ವಿಜ್ಞಾನಿಗಳನ್ನೇ ಜೀವಂತವಾಗಿ ಸುಟ್ಟಿರುವಂಥ ನಿದರ್ಶನಗಳು ನಮ್ಮ ನಡುವೆ ಇವೆ. ಎಷ್ಟೇ ಮುಂದುವರಿಲಿ, ಇವತ್ತಿನ ಒಂದು 8ನೇ ತರಗತಿಯ ವಿದ್ಯಾರ್ಥಿಯನ್ನು ಗುಡುಗು ಸಿಡಿಲು ಯಾವ ರೀತಿ ಬರ್ತವೆ, ಪ್ರಳಯಗಳು ಯಾವ ರೀತಿ ಆಗ್ತವೆ ಅಂಥೇಳಿ ಕೇಳಿದ್ರಿ ಅಂತಂದರೆ, ಅದನ್ನು ನಿರ್ಭೀತಿಯಿಂದ ಆತ ಉತ್ತರವನ್ನು ಹೇಳ್ತಾನೆ. ಇದೇ ಕಾರಣಕ್ಕಾಗಿ ಈ ರೀತಿಯ ಪ್ರಕೃತಿ ವಿಕೋಪಗಳು ನಡೀತಾವೆ ಅಂಥೇಳಿ, ಗ್ರಹಣ ಈ ರೀತಿ ಆಗ್ತದೆ ಅಂಥೇಳಿ ಆತ ಹೇಳ್ತಾನೆ. ಆದರೆ ಇನ್ನೂ ಕೂಡ ಅಕ್ಷರಸ್ಥ ಇರ್ಬೋದು ಅಥವಾ ಅನಕ್ಷರಸ್ಥ ಇರ್ಬೋದು, ಆತನಲ್ಲಿನೂ ಕೂಡ ಇನ್ನೂ ಮೂಢನಂಬಿಕೆಗಳು ಎಲ್ಲೋ ಒಂದು ಕಡೆ ಜೀವಂತವಾಗಿರ್ತಾವ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಮುಂದುವರೆದವ್ರು ಏನು ಹೇಳ್ತಾರೆ ಅಂತಂದರೆ, ಅವೈಜ್ಞಾನಿಕವಾದ ಅನೇಕ ಸಾಮಾಜಿಕ ಸಮಸ್ಯೆಗಳು ಇವೆ. ಅವುಗಳಲ್ಲಿ ಜಾತಿ ವ್ಯವಸ್ಥೆಯು ಬಹಳ ಮುಖ್ಯ. ಜಾತಿಯು ನಮ್ಮ ಸಮಾಜಕ್ಕೆ ಶಾಪವಾಗಿದ್ದು ಒಂದು ದೊಡ್ಡ ಕಳಂಕವಾಗಿದೆ. ದೇವರು ಸರ್ವವ್ಯಾಪಿ ಎಂಬುದು ವಾಸ್ತವ ಸಂಗತಿ. ಜಾತಿ ವ್ಯವಸ್ಥೆಯು ನಾಶವಾಗಬೇಕು. ಲಕ್ಷಾಂತರ ಜನರು ಜಾತಿಯ ಹೆಸರಿನಲ್ಲಿ ನೋವನ್ನು, ಅಪಮಾನವನ್ನು ಅನುಭವಿಸಿದ್ದರೆ ಮತ್ತು ಅಮಾನವೀಯವಾದ ದಬ್ಬಾಳಿಕೆಗೆ ತುತ್ತಾಗಿದ್ದರೆ ಅವರಿಗೆ ನ್ಯಾಯ ದೊರೆಯಬೇಕಾದ್ದು ಅತ್ಯವಶ್ಯಕ. ಇಲ್ಲಿ ಹೇಳ್ತಾರೆ. ಇಲ್ಲಿ ಇನ್ನೂ ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮ ಸುತ್ತಮುತ್ತ ಅವೈಜ್ಞಾನಿಕವಾಗಿರುವಂಥ ಎಷ್ಟೋ ಸಾಮಾಜಿಕ ಸಮಸ್ಯೆಗಳನ್ನು ನಾವು ನೋಡ್ತೀವಿ ಅಂಥೇಳಿ ಹೇಳ್ತಾರೆ. ಆ ಒಂದು ಸಾಮಾಜಿಕ ಸಮಸ್ಯೆ ಮುಖ್ಯವಾಗಿ ಯಾವುದು ಅಂತಂದರೆ ಜಾತಿ ವ್ಯವಸ್ಥೆ. ಈಗಲೂ ಕೂಡ ನಮ್ಮಲ್ಲಿ ಏನದ ಅಂತಂದರೆ ಶ್ರೇಷ್ಠ ಜಾತಿ, ಆಮೇಲೆ ಕೆಳ ಜಾತಿ ಅಂಥೇಳಿ ಮೊದಲು ಇತ್ತು, ಈಗಲೂ ಅದ, ಇನ್ನು ಮುಂದೇನೂ ಕೂಡ ಇರ್ತದೆ. ಆಮೇಲೆ ಎಲ್ಲ ಜಾತಿಯವರು ಕೂಡ ನಮ್ಮದೇ ಜಾತಿ ಶ್ರೇಷ್ಠ ಅಂಥೇಳಿ ಅವರು ಹೇಳ್ತಾ ಇರ್ತಾರೆ. ಯಾಕೆ ಅಂದರೆ ಅವರವರ ಧರ್ಮ, ಅವರವರ ಜಾತಿ ಅವರವರಿಗೆ ಶ್ರೇಷ್ಠ ಆಗಿರ್ತದೆ. ಆದರೂ ಕೂಡ ಜಾತಿಯ ಹೆಸರಿನಲ್ಲಿನೂ ಕೂಡ ಎಷ್ಟೋ ಶೋಷಣೆಗಳು ನಡೆಯೋದನ್ನು ನಾವು ನೋಡ್ತೀವಿ ಅಂಥೇಳಿ ಹೇಳ್ತಾರೆ. ಆಮೇಲೆ ದೇವರು ಸರ್ವವ್ಯಾಪಿ ಅನ್ನುವಂಥ ಒಂದು ವಾಸ್ತವದ ಸಂಗತಿ ಈಗಲೂ ಕೂಡ ಇದೆ. ನಾವು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಆದರೂ ದೇವರನ್ನು ನಂಬಲೇಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ. ಆ ಕಾರಣಕ್ಕಾಗಿ ದೇವರು ಅಂತಂದರೆ ಸರ್ವವ್ಯಾಪಿ ಅಂಥೇಳಿ ನಾವು ಹೇಳ್ಬೋದು. ಆಮೇಲೆ ಎಷ್ಟೋ ಲಕ್ಷಾಂತರ ಜನ ಈ ಜಾತಿಯ ಹೆಸರಿನಲ್ಲಿಯೇ ಶೋಷಣೆಗೆ ಒಳಗಾಗ್ಯಾರ. ಹಲವಾರು ನೋವನ್ನು ಕೂಡ
ಅನುಭವಿಸಾರ. ಯಾರು ಜಾತಿಯ ಹೆಸರಿನಲ್ಲಿ ನೋವನ್ನು ಅನುಭವಿಸಾರಲ್ಲ ಅಂಥವರಿಗೆ ನ್ಯಾಯ ದೊರೆಯಬೇಕಾದದ್ದು ಅತ್ಯವಶ್ಯಕ ಅನ್ನುವಂಥ ಒಂದು ಮಾತನ್ನು ಲೇಖಕರಲ್ಲಿ ಹೇಳ್ತಾರೆ. ಮುಂದುವರೆದು ಸಮಾಜವನ್ನು ಪುನರುಜ್ಜೀವನಗೊಳಿಸುವಲ್ಲಿ ಮತ್ತು ಪರಿಶುದ್ಧಗೊಳಿಸುವಲ್ಲಿ ವಿಚಾರವಾದಿಗಳ ಪಾತ್ರ ಬಹಳ ಮುಖ್ಯವಾದದ್ದು. ಆದರೆ ಈ ದಿಕ್ಕಿನಲ್ಲಿ ಕೈಗೊಳ್ಳಬೇಕಾದ ಕಾರ್ಯವು ಬಹಳ ಕಷ್ಟವಾದದ್ದು ಮತ್ತು ಅಸೂಯೆಗಳನ್ನು ಮೀರಿದ್ದು. ಸಾಮಾಜಿಕ ಬದಲಾವಣೆಗಳಿಗಿಂತ ಸುಲಭವಾಗಿ ಆರ್ಥಿಕ ಬದಲಾವಣೆಗಳನ್ನು ತರಬಹುದು. ಸಾಮಾಜಿಕ ಬದಲಾವಣೆಗಳಲ್ಲಿ ಕಂಡುಬರುವ ಪ್ರಗತಿಯು ಯಾವಾಗಲೂ ಮಂದಗತಿಯನ್ನುಳ್ಳದ್ದು. ಅಂತರ್ಜಾತೀಯ ವಿವಾಹಗಳಿಂದ ಮಾತ್ರ ಜಾತಿ ವ್ಯವಸ್ಥೆಯ ನಿರ್ಮೂಲನ ಸಾಧ್ಯ. ಇದು ನಡೆಯಲು ಬಹಳ ಕಾಲ ಅಂತರ್ಜಾತೀಯ ವಿವಾಹಗಳು ಅನಿವಾರ್ಯವಾಗಬೇಕು. ಕೊನೆಯ ಪಕ್ಷ ಮೊದಲ ಹಂತದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಳಪಂಗಡಗಳನ್ನು ತ್ಯಜಿಸಿದರೆ ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತಿದ್ದೇವೆ ಎಂದೇ ಹೇಳಬಹುದು. ಇಲ್ಲಿ ಮುಂದುವರೆದು ಹೇಳ್ತಾರೆ ಏನು ಅಂತಂದರೆ, ಈ ಒಂದು ಸಮಾಜವನ್ನು ಪುನರುಜ್ಜೀವನಗೊಳಿಸಬಹುದು ಅಥವಾ ಅದನ್ನು ಹೊಸತನವನ್ನು ಆ ಒಂದು ಸಮಾಜದಲ್ಲಿ ಏನಾದರೂ ತರಬೇಕು ಅಂತಂದರೆ ಅಲ್ಲಿ ಯಾರು ವಿಚಾರವಾದಿಗಳು ಅಂಥೇಳಿ ಇರ್ತಾರಲ್ಲ ಆ ಒಂದು ವಿಚಾರವಾದಿಗಳ ಪಾತ್ರ ಬಹಳ ಪ್ರಮುಖದ್ದಾಗಿರ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಯಾಕೆ ಅಂತಂದರೆ ನಾವು ಸಾಮಾಜಿಕ ಬದಲಾವಣೆಗಳಿಗಿಂತಲೂ ಈಸಿಯಾಗಿ ಆರ್ಥಿಕ ಬದಲಾವಣೆಗಳನ್ನು ತರಬಹುದು. ಯಾಕೆಂದರೆ ಸಾಮಾಜಿಕ ಬದಲಾವಣೆ ಅಷ್ಟು ಬಹುಬೇಗನೆ ಆಗಂಗಿಲ್ಲ. ಎಲ್ಲರೂ ನಿಮ್ಮ ಧರ್ಮಕ್ಕೆ ನೀವು ಮಹತ್ವತೆಯನ್ನು ಇಂಪಾರ್ಟೆನ್ಸನ್ನು ಕೊಡೋದು ಬಿಟ್ಟು ಬಿಡ್ರಿ ಅಂತಂದರೆ ಯಾರೂ ಬಿಡೋಂಗಿಲ್ಲ. ಸ್ವಲ್ಪ ಮಂದಗತಿಯಾಗಿ ಅದು ಮುಂದುವರಿತದೆ. ಅಂದರೆ ಸಾವಕಾಶವಾಗಿ ಅದು ಈಗ ಆರ್ಥಿಕ ಒಂದು ಕ್ಷೇತ್ರದಲ್ಲಿ ನಾವು ಯಾವ ರೀತಿ ಬದಲಾವಣೆಗಳನ್ನು ಬಹುಬೇಗನೆ ತರ್ತೀವಲ್ಲ ಅಷ್ಟು ನಮಗೆ ಸಾಮಾಜಿಕವಾಗಿ ಅಥವಾ ಸಾಮಾಜಿಕ ಜೀವನದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಹೇಳ್ತಾರೆ. ಇಲ್ಲಿ ನಮ್ಮಲ್ಲಿರುವಂಥ ಒಂದು ಜಾತೀಯತೆಯನ್ನು ಅಂದರೆ ಸಾಮಾಜಿಕ ಪಿಡುಗು ಅಂಥೇಳಿ ನಾವು ಕರಿತೀವಲ್ಲ ಆ ಜಾತೀಯತೆಯನ್ನು ನಾವು ಹೋಗಲಾಡಿಸ್ಬೇಕು ಅಂತಂದರೆ ಅಂತರ್ಜಾತಿ ವಿವಾಹಕ್ಕೆ ಮನ್ನಣೆಯನ್ನು ಕೊಡಬಹುದು ಅಂಥೇಳಿ ಲೇಖಕರು ಹೇಳ್ತಾರೆ. ಇದು ಅವರವರ ಪಾಲಿಗೆ ಬಿಟ್ಟಿರುವಂಥ ಒಂದು ವಿಚಾರ, ಆಯಾ ಧರ್ಮದವರ ಪಾಲಿಗೆ ಬಿಟ್ಟಿರುವಂಥ ಒಂದು ವಿಚಾರ. ಅದನ್ನು ನಾವು ಒತ್ತಾಯಪೂರ್ವಕವಾಗಿ ಹೇಳಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಯಾಕೆ ಅಂತಂದರೆ ಅವರವರಿಗೆ ಅವರವರದೇ ಧರ್ಮಗಳು ಶ್ರೇಷ್ಠ ಆಗಿರುವಂಥ ಸಂದರ್ಭದಲ್ಲಿ ನೀನು ಕೀಳು ಜಾತಿಯವರನ್ನು ಮದುವೆ ಆಗು ಅಂಥೇಳಿ ನಾವು ಯಾರ ಮೇಲೂ ದಬ್ಬಾಳಿಕೆಯನ್ನು ಹಾಕ್ಲಿಕ್ಕಾಗಂಗಿಲ್ಲ. ಅಥವಾ ಕೀಳು ಜಾತಿಯವರಿಗೆ ನೀವು ಮೇಲ್ವರ್ಗದವರನ್ನೇ ನೀವು ಮದುವೆ ಆದ್ರಿ ಅಂತಂದರೆ ನಮ್ಮಲ್ಲಿರುವಂಥ ಒಂದು ಅಂತರ್ಜಾತೀಯ ಕಟ್ಟಳೆಯನ್ನು ಈ ನಿಬಂಧನೆಯನ್ನು ನಾವು ತೆಗೆದು ಹಾಕ್ಬೋದು ಅಂಥೇಳಿ ಯಾರ ಮೇಲೂ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ಲೇಖಕರಲ್ಲಿ ಹೇಳ್ತಾರೆ ನಮ್ಮಲ್ಲಿರುವಂಥ ಒಂದು ಸಾಮಾಜಿಕ ಪಿಡುಗನ್ನು ನಾವು ಹೋಗಲಾಡಿಸಬೇಕು ಅಂತಂದರೆ ಅಂತರ್ಜಾತಿ ವಿವಾಹಕ್ಕೆ ಮನ್ನಣೆಯನ್ನು ಕೊಡಬೇಕು. ಮನ್ನಣೆಯನ್ನು ನಾವು ಕೊಟ್ವಿ ಅಂತಂದರೆ ಒಂದು ಸಾಮಾಜಿಕ ಪಿಡುಗು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಹೇಳ್ತಾರೆ. ಮುಂದುವರೆದು ಮೂಢನಂಬಿಕೆಗಳಿಗೆ ಸಂಬಂಧಿಸಿದಂತೆ ಅವುಗಳನ್ನು ಎರಡು ರೀತಿಯಲ್ಲಿ ವಿಂಗಡಿಸಬಹುದು. ಪರೀಕ್ಷಿಸಬಹುದಾದ ಮೂಢನಂಬಿಕೆಗಳು ಒಂದು ಗುಂಪಾದರೆ ಪರೀಕ್ಷೆಗೆ ಒಳಪಡಿಸಲು ಸಾಧ್ಯವಿಲ್ಲದವು ಮತ್ತೊಂದು ಗುಂಪು. ಜ್ಯೋತಿಷ್ಯ ಹಾಗೂ ಶೂನ್ಯದಲ್ಲಿ ವಸ್ತುಗಳ ಸೃಷ್ಟಿ ಮುಂತಾದವುಗಳನ್ನು ಪರೀಕ್ಷೆಗಳ ಮೂಲಕ ಸುಲಭವಾಗಿ ತಿರಸ್ಕರಿಸಬಹುದು. ವಿಚಾರವಾದಿಗಳು ಇವುಗಳಿಗೆ ಸಂಬಂಧಿಸಿದಂತೆ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಬಹುದೊಡ್ಡ ವಿಚಾರವಾದಿಯಾದ ಬುದ್ಧನು ತನ್ನ ಶಿಷ್ಯರು ದೇವರ ಬಗ್ಗೆ ಪ್ರಶ್ನಿಸಿದಾಗ ಮೌನವಾಗಿರುವುದನ್ನು ನೋಡಬಹುದು. ನನ್ನ ಅಭಿಪ್ರಾಯದಲ್ಲಿ ನಾಸ್ತಿಕನು ಕೂಡ ದೇವರು ಇರುವನು ಅಥವಾ ಇಲ್ಲವೋ ಎಂಬುದರ ಬಗ್ಗೆ ಕೊನೆಯಿಲ್ಲದ ಚರ್ಚೆಯನ್ನು ನಡೆಸುವುದು ಶಕ್ತಿ ಮತ್ತು ಕಾಲದ ಅಪವ್ಯಯ ಎಂದು ನನಗೆ ತೋರುತ್ತದೆ. ಇಲ್ಲಿ ಹೇಳ್ತಾರೆ ಮುಂದುವರೆದು ಮೂಢನಂಬಿಕೆಗಳ ಬಗ್ಗೆ ಹೇಳ್ತಾರೆ. ಇಲ್ಲಿ ತನಕ ಸಾಮಾಜಿಕ ಪಿಡುಗಾಗಿರುವಂಥ ಜಾತಿಯ ಬಗ್ಗೆ ಹೇಳಿದರು. ಅಂತರ್ಜಾತಿಗೆ ನೀವು ಮನ್ನಣೆಯನ್ನು ಕೊಡೋದರಿಂದ ನಮ್ಮಲ್ಲಿರುವಂಥ ಒಂದು ಜಾತೀಯತೆಯನ್ನು ಹೋಗಲಾಡಿಸ್ಬೋದು ಅಂತೇಳಿ ಹೇಳ್ತಾರೆ. ಇನ್ನು ಮೂಢನಂಬಿಕೆಗಳಲ್ಲಿ ಇವರು ಎರಡು ಪ್ರಕಾರಗಳನ್ನು ಮಾಡ್ತಾರೆ. ಆ ಎರಡು ಪ್ರಕಾರಗಳು ಯಾವ್ಯಾವು ಅಂತಂದರೆ, ಒಂದನೆಯ ಪ್ರಕಾರ ಅಂತಂದರೆ ಪರೀಕ್ಷಿಸಬಹುದಾದ ಮೂಢನಂಬಿಕೆಗಳು. ಎರಡನೇದು ಅಂತಂದರೆ ಪರೀಕ್ಷೆಗೆ ಒಳಪಡಿಸಲಾರದ ಗುಂಪು. ಅಂದರೆ ಪರೀಕ್ಷೆಗೆ ಒಳಪಡಿಸಲಾರದ ಮೂಢನಂಬಿಕೆಗಳ ಗುಂಪು. ಅಂದರೆ ಎರಡು ಪ್ರಕಾರಗಳನ್ನು ಏನು ಮಾಡ್ತಾರಲ್ಲ ಅದರಲ್ಲಿ ಒಂದನೇ ಪ್ರಕಾರದಲ್ಲಿ ನಮ್ಮ ಕಣ್ಣೆದುರಿಗೆ ಯಾವ ರೀತಿ ಮೂಢನಂಬಿಕೆಗಳು ನಡೀತಾ ಇರ್ತಾವಲ್ಲ, ಯಾವ ಒಬ್ಬ ಒಂದು ವಸ್ತುವನ್ನು ಏನು ಸೃಷ್ಟಿ ಮಾಡ್ತಿರ್ತಾನಲ್ಲ, ಪವಾಡದ ಹೆಸರಿನಲ್ಲಿ ಆತ ಏನು ಹೇಳ್ತಿರ್ತಾನಲ್ಲ ಅದನ್ನು ನಾವು
ಪರೀಕ್ಷೆಗೆ ಒಳಪಡಿಸಬಹುದು ಅಂಥೇಳಿ ಹೇಳ್ತಾರೆ. ಸಪೋಸ್ ನಾವು ಪರೀಕ್ಷೆಗೆ ಒಳಪಡಿಸ್ತೀವಿ ಅಂತಂದರೆ ಅದು ಮೂಢನಂಬಿಕೆ ಹೌದು ಅಲ್ಲೋ ಅನ್ನೋದು ನಮ್ಮಿಂದ ಗೊತ್ತಾಗ್ತದೆ, ಅಥವಾ ನಾವು ಅದನ್ನು ತಿಳ್ಕೊಬೋದು ಅಂಥೇಳಿ ಹೇಳ್ತಾರೆ. ಆದರೆ ಪರೀಕ್ಷೆಗೆ ಒಳಪಡಿಸಲಾರದಂಥ ಎಷ್ಟೋ ಮೂಢನಂಬಿಕೆಗಳು ಕೂಡ ನಮ್ಮಲ್ಲಿವೆ. ಆ ಕಾರಣಕ್ಕಾಗಿ ಅದರಲ್ಲಿ 2 ವಿಭಾಗಗಳನ್ನು ಮಾಡೋದು ಒಳಿತು ಅಂಥೇಳಿ ಹೇಳ್ತಾರೆ. ಮುಂದುವರೆದು ಇಲ್ಲಿ ಬುದ್ಧದೇವನನ್ನು ಆತನ ಒಬ್ಬ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಏನು ಅಂತಂದರೆ, ದೇವರು ಎಲ್ಲಿದ್ದಾನ, ನೀವು ಯಾರನ್ನು ದೇವರು ಅಂಥೇಳಿ ಕರಿತೀರಿ ಅಂತಂದಾಗ ಬುದ್ಧದೇವ ಮೌನಕ್ಕೆ ಶರಣಾಗ್ತಾನ ಅಂಥೇಳಿ ಹೇಳ್ತಾರೆ ಲೇಖಕರು. ಬುದ್ಧದೇವನೂ ಕೂಡ ಮೌನಕ್ಕೆ ಶರಣಾಗ್ತಾನಂತ. ಯಾಕೆ ಅಂತಂದರೆ ಆ ಬುದ್ಧದೇವನೂ ಕೂಡ ದೇವರನ್ನು ನೋಡಿರಂಗಿಲ್ಲ. ಇದರರ್ಥ ಲೇಖಕರೇನು ಹೇಳ್ತಾರೆ ಅಂತಂದರೆ, ದೇವರು ಅಂತಂದರೆ ನಮ್ಮ ಸುತ್ತಮುತ್ತ ಇಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು, ಅದನ್ನು ಮನಗಣನೆಯನ್ನು ಮಾಡ್ಕೋಬೇಕು. ಅದನ್ನು ಮನಗೊಂಡಾಗ ಮಾತ್ರ ನಾವು ಏನು ಮಾಡ್ತೀವಿ ಅಂತಂದರೆ ದೇವರಿಲ್ಲ ಅನ್ನೋದನ್ನು ನಾವು ಎಕ್ಸೆಪ್ಟ್ ಮಾಡ್ಕೋತೀವಿ ಅಂಥೇಳಿ ಹೇಳ್ತಾರೆ. ಆಮೇಲೆ ನಾವೇನು ದೇವರ ಬಗ್ಗೆ ಹಲವಾರು ಚರ್ಚೆಗಳನ್ನು ಮಾಡ್ತೀವಲ್ಲ, ಆ ಎಲ್ಲ ಚರ್ಚೆಗಳು ವೇಸ್ಟ್ ಅಂಥೇಳಿ ಹೇಳ್ತಾರೆ. ಯಾವುದೇ ಉಪಯೋಗ ಆಗಂಗಿಲ್ಲ. ಯಾಕೆ ಅಂತಂದರೆ ದೇವರು ಯಾರಿಗೂ ದರ್ಶನವೂ ಕೊಡೋಂಗಿಲ್ಲ, ಇನ್ನೂ ತನಕ ಈ ಭೂಮಿ ಮೇಲೆ ದೇವರನ್ನು ನೋಡಿರುವಂಥ ಯಾವೊಂದು ಜೀವಿನೂ ಇಲ್ಲ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಮುಂದುವರೆದು ಈ ರೀತಿಯ ಚರ್ಚೆಗಳು ಬಹಳ ಸಂದರ್ಭದಲ್ಲಿ ಮಾತಿನ ಕಸರತ್ತುಗಳಾಗಿದ್ದು ನಿರರ್ಥಕವಾಗಿರುತ್ತವೆ. ಅನೇಕ ಶತಮಾನಗಳಿಂದ ಸಾಕಷ್ಟು ಚರ್ಚೆ ನಡೆದಿದ್ದರೂ ಈ ವಿವಾದಕ್ಕೆ ಉತ್ತರ ದೊರೆತಿಲ್ಲ. ಇದರ ಜೊತೆಗೆ ದೇವರ ಬಗ್ಗೆ ಅನೇಕ ಸಿದ್ಧಾಂತಗಳಿದ್ದು ದೇವರ ಬಳಕೆಯು ಅನೇಕ ರೀತಿಯಲ್ಲಿ ಕಂಡುಬರುತ್ತದೆ. ಮನುಷ್ಯನ ಆಸೆಗಳಿಗೆ ತಕ್ಕಂತೆ ದೇವರು ವರ್ತಿಸದಿದ್ದರೆ ಅಂತಹ ದೇವರ ನಡವಳಿಕೆ ಯಾವುದೇ ರೀತಿಯಲ್ಲಿ ಮನುಷ್ಯ ಸಂಬಂಧವನ್ನು ಹೊಂದಿದ್ದರೆ ಅಂತಹ ದೇವರ ಕಲ್ಪನೆ ಯಾವ ಬಗೆಯ ಕೆಡಕನ್ನು ಉಂಟು ಮಾಡುವುದಿಲ್ಲ. ಆದರೆ ಯಾರಾದರೂ ಸಾಮಾಜಿಕ ಅನ್ಯಾಯದ ರಕ್ಷಣೆಗೆ ದೇವರನ್ನು ಉಪಯೋಗಿಸಿಕೊಂಡರೆ ಅಥವಾ ಐಹಿಕ ಸಂಗತಿಗಳಲ್ಲಿ ದೇವರನ್ನು ತಂದರೆ ಆ ರೀತಿಯ ದೈವತ್ವದ ಕಲ್ಪನೆಯನ್ನು ವಿರೋಧಿಸಬೇಕಾಗುತ್ತದೆ. ಹಾಗೆ ಪ್ರಾರ್ಥನೆ ಅಥವಾ ಧ್ಯಾನವನ್ನು ಮನಸ್ಸಿನ ಶಾಂತಿಗಾಗಿ ಉಪಯೋಗಿಸಿದರೆ ಅದರ ಬಗ್ಗೆ ಆಕ್ಷೇಪಿಸುವುದು ಸರಿಯಲ್ಲ. ಅದರ ಬದಲು ಪ್ರಾರ್ಥನೆಯನ್ನು ಲೌಕಿಕ ಆಕಾಂಕ್ಷೆಗಳನ್ನು ಪೂರೈಸಲು ಬಳಸುವುದಾದರೆ ಎಂದರೆ ಟೆನಿಸನ್ ತನ್ನ ಪದ್ಯದಲ್ಲಿ ಹೇಳಿದಂತೆ ಪ್ರಾರ್ಥನೆಯಿಂದ ನಮ್ಮ ಕಲ್ಪನೆಗೂ ಮೀರಿದ ಅದ್ಭುತಗಳು ನಡೆಯುತ್ತಿದ್ದರೆ ಆಗಲೂ ಸಹ ಪ್ರಾರ್ಥನೆಯು ವ್ಯಾಪಾರದ ವಸ್ತುವಾಗಬಾರದೆಂಬುದನ್ನು ಸ್ಪಷ್ಟಪಡಿಸಬೇಕಾಗುತ್ತದೆ. ಇಲ್ಲಿ ಹೇಳ್ತಾರೆ ಮುಂದುವರೆದು ಏನು ಅಂತಂದರೆ, ಈ ದೇವರು ಧರ್ಮ ಜಾತೀಯತೆ ಹೆಸರಿನಲ್ಲಿ ಎಷ್ಟೋ ಬಾರಿ ಅನೇಕ ರೀತಿಯಲ್ಲಿ ಚರ್ಚೆಗಳು ನಡೆದು ಹೋಗವು. ಆದರೆ ಆ ಎಲ್ಲ ಚರ್ಚೆಗಳಿಗೆ ನಿರರ್ಥಕವಾಗಿರುವಂಥ ಉತ್ತರಗಳೇ ಸಿಕ್ಕಾವೆ ಹೊರತು ಸ್ಪಷ್ಟವಾಗಿರುವಂಥ ಉತ್ತರಗಳು ಎಲ್ಲೂ ಸಿಕ್ಕಿಲ್ಲ. ಯಾವ ವಿದ್ವಾಂಸರಿಂದಲೂ ಯಾವ ಪಂಡಿತರಿಂದಲೂ ಕೂಡ ಸಿಕ್ಕಿಲ್ಲ ಅಂಥೇಳಿ ಹೇಳ್ತಾರೆ. ಆ ಏನು ಪ್ರಶ್ನೆಗಳಿದ್ವಲ್ಲ ಅವು ಎಲ್ಲನೂ ಪ್ರಶ್ನೆಗಳಾಗಿಯೇ ಉಳ್ಕೊಂಡವ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅಂದ ಮಾತ್ರಕ್ಕೆ ಯಾವುದೇ ರೀತಿಯ ದೇವರಿಲ್ಲ ಅಂಥೇಳಿ ಹೇಳಂಗಿಲ್ಲ ಅಂಥೇಳಿ ಹೇಳ್ತಾರೆ ಲೇಖಕರು. ನೀವೇನು ಪ್ರಾರ್ಥನೆಯನ್ನು ಮಾಡ್ತಿರಲ್ಲ, ನೀವೇನು ಪೂಜೆಯನ್ನು ಮಾಡ್ತಿರಲ್ಲ, ಆ ಪ್ರಾರ್ಥನೆ ಅಥವಾ ಒಂದು ಪೂಜೆಯನ್ನು ನೀವು ನಿಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಮಾಡ್ರೆ ಹೊರತು ಬೇರೊಬ್ಬರನ್ನು ಶೋಷಣೆ ಮಾಡಲಿಕ್ಕೆ ನೀವು ಅವುಗಳನ್ನು ಸಾಧನಗಳನ್ನಾಗಿ ಉಪಯೋಗಿಸ್ಕೋಬೇಡ್ರಿ ಅನ್ನುವಂಥ ಮಾತನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಮುಂದುವರೆದು ಎಲ್ಲ ಮೂಢನಂಬಿಕೆಗಳು ಹಾಗೂ ಅವುಗಳ ದುಷ್ಪರಿಣಾಮಗಳನ್ನು ತಪ್ಪಿಸಬೇಕಾದರೆ ಅದು ಉತ್ತಮ ರೀತಿಯ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗವಾಗಿದ್ದರೂ ಕುರುಡು ನಂಬಿಕೆ ಹಾಗೂ ಮೂಢನಂಬಿಕೆಗಳ ಯುಗವಾಗಿಯೇ ನಮ್ಮ ಸಮಾಜದಲ್ಲಿ ಮುಂದುವರೆದಿದೆ. ಸದ್ಯದ ನಮ್ಮ ಶಿಕ್ಷಣವು ಮಾಹಿತಿಗಳನ್ನು ಕೊಡುವಷ್ಟರಲ್ಲಿಯೇ ತೃಪ್ತಿಯನ್ನು ಹೊಂದಿದೆ. ವಿಜ್ಞಾನದ ಬಲದ ಉಪಯೋಗಕ್ಕಿಂತ ಹೆಚ್ಚಾಗಿ ಅದರ ಹಿಂದಿನ ಚೈತನ್ಯದ ಅರಿವು ಅವಶ್ಯಕ. ಮಾನವೀಯ ಮೌಲ್ಯಗಳು ಶಿಕ್ಷಣದ ಅವಿಭಾಜ್ಯ ಅಂಗಗಳಾಗಬೇಕು. ಧರ್ಮದ ಬದಲು ಮಾನವೀಯತೆ ಕಂಡುಬರುತ್ತದೆ. ಮನುಷ್ಯನ ಉಳಿವಿಗೆ ನೈತಿಕತೆಯನ್ನು ಅಡಿಪಾಯವನ್ನಾಗಿ ಹೊಂದಿದ ಮಾನವೀಯತೆ ಒಂದೇ ದಾರಿ. ಮಾನವೀಯತೆಯ ಉಗಮವು ಯಾವುದೇ ರೀತಿಯ ಪ್ರಕೃತಿ ಶಕ್ತಿಯನ್ನು ಮೀರಿದ ಪ್ರಭಾವಕ್ಕೆ ಒಳಗಾಗಿಲ್ಲ. ಮಾನವತಾವಾದವು ಮಾನವೀಯ ಗುಣಗಳನ್ನು ಹೊಂದಿರುವ ತತ್ವಜ್ಞಾನ ಮನುಷ್ಯನ ಭವಿಷ್ಯದ ನಿರ್ಮಾಣಕ್ಕೆ ಅದೇ ಕಾರಣ.
ಈ ಜಗತ್ತಿನಲ್ಲಿ ಕಂಡುಬರುವ ಒಳಿತು ಕೆಡುಕುಗಳು ಅವನಿಂದಲೇ ಉಂಟಾಗುತ್ತವೆ. ಇಲ್ಲಿ ಹೇಳ್ತಾರೆ ಏನು ಅಂತಂದರೆ, ಈ ನಮ್ಮಲ್ಲಿರುವಂಥ ಮೂಢನಂಬಿಕೆಗಳು ಅಥವಾ ಆ ಮೂಢನಂಬಿಕೆಗಳಿಂದ ಆಗುವಂಥ ದುಷ್ಪರಿಣಾಮಗಳನ್ನು ನಾವು ತಪ್ಪಿಸಬೇಕು ಅಂತಂದರೆ ಅದು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂಥೇಳಿ ಹೇಳ್ತಾರೆ. ಯಾಕೆ ಅಂತಂದರೆ ಇವತ್ತಿನ ಒಂದು ಯುಗ ಅಂತಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗ. ಆದರೂ ಕೆಲವೊಂದಿಷ್ಟು ಜನ ಕುರುಡು ನಂಬಿಕೆಗೆ ಒಳಗಾಗ್ಯಾರ. ಆ ನಂಬಿಕೆಗಳು ಇಂಥ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ಇನ್ನೂ ನಂಬಿಕೆಗಳಾಗಿಯೇ ಉಳ್ಕೊಂಡಾವ ಅಂಥೇಳಿ ಹೇಳ್ತಾರೆ. ಆ ನಂಬಿಕೆಗಳನ್ನು ಸಂಪೂರ್ಣವಾಗಿ ಮನುಷ್ಯನ ಹೃದಯದಿಂದ ಕಿತ್ತೊಗಿಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಯೋಗಗಳನ್ನು ಮಾಡಬೇಕು. ಅಲ್ಲದೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಉತ್ತಮವಾದ ಶಿಕ್ಷಣವನ್ನು ನೀಡಿದಾಗ ಮಾತ್ರ ನಾವು ಈ ಸಾಮಾಜಿಕ ಪಿಡುಗಿನಲ್ಲಿ ಒಂದು ಬದಲಾವಣೆಯನ್ನು ತರಬಹುದು ಅನ್ನುವಂಥ ಒಂದು ವಿಚಾರವನ್ನು ಲೇಖಕರು ಹೇಳ್ತಾರೆ. ಮುಂದುವರೆದು ಜನರ ಮೂಢನಂಬಿಕೆಗಳನ್ನು, ಸಂಕುಚಿತ ಭಾವನೆಗಳನ್ನು ಮತ್ತು ನಿಷೇಧಗಳನ್ನು ಹೋಗಲಾಡಿಸಿ ಅವರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಉಂಟು ಮಾಡುವಲ್ಲಿ ವಿಚಾರವಾದಿಗಳು ಎಲ್ಲ ಮಾಧ್ಯಮಗಳು ಉಪಯೋಗಿಸಿಕೊಳ್ಳಬೇಕು. ಉಪನ್ಯಾಸಗಳ ಮೂಲಕ, ಚರ್ಚೆಯಿಂದ, ವೃತ್ತಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯುವುದರ ಮೂಲಕ ಮತ್ತು ಪ್ರಗತಿ ವಿರೋಧಿ ವಿಚಾರಗಳನ್ನು ವರ್ತಮಾನ ಪತ್ರಿಕೆಗಳಲ್ಲಿ ಪತ್ರಗಳ ಮೂಲಕ ತಿಳಿಸುವುದರಿಂದ ವಾಸ್ತವ ಸಂಗತಿಗಳನ್ನು ಜನಗಳಿಗೆ ಮನವರಿಕೆ ಮಾಡಿಕೊಡಬೇಕು. ಇದು ಹೆಚ್ಚಿನ ತಾಳ್ಮೆಯನ್ನು ಹೊಂದಿ ನಿರಂತರವಾಗಿ ನಡೆಯಬೇಕು. ವಿಚಾರವಾದಿಗಳು ವಿದ್ಯಾಸಂಸ್ಥೆಗಳಲ್ಲಿ, ರಾಜಕೀಯದಲ್ಲಿ ಹಾಗೂ ಮತ್ತಿತರ ರಂಗಗಳಲ್ಲಿ ಇರುವ ಪ್ರಗತಿಶೀಲ ಮನೋಭಾವದ ಜನರನ್ನು ಒಟ್ಟುಗೂಡಿಸುವಲ್ಲಿ ಪ್ರಯತ್ನಿಸಬೇಕು. ಮೂಢನಂಬಿಕೆ, ಜ್ಯೋತಿಷ್ಯ, ಪವಾಡ ಮುಂತಾದವುಗಳ ಬಗ್ಗೆ ಉಗ್ರವಾದ ವಿರೋಧವನ್ನು ಸಾಮೂಹಿಕ ಚಳುವಳಿಯ ಸ್ವರೂಪದಲ್ಲಿ ವ್ಯಕ್ತಪಡಿಸಬೇಕು. ಇಲ್ಲಿ ಹೇಳ್ತಾರೆ ಏನು ಅಂತಂದರೆ, ಜನರಲ್ಲಿರುವಂಥ ಮೂಢನಂಬಿಕೆಗಳನ್ನು, ಅವರಲ್ಲಿರುವಂಥ ಸಂಕುಚಿತ ಮನೋಭಾವನೆಗಳನ್ನು, ನಿಷೇಧಗಳನ್ನು ಹೋಗಲಾಡಿಸಿ ಅಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಉಂಟು ಮಾಡುವಲ್ಲಿ ಎಲ್ಲ ವಿಚಾರವಾದಿಗಳು ಏನು ಮಾಡಬೇಕು ಅಂತಂದರೆ ನಮ್ಮಲ್ಲೇನು ಮಾಧ್ಯಮಗಳು ಅಂಥೇಳಿ ಇರ್ತಾವಲ್ಲ, ಮೀಡಿಯಾಗಳೇನಿರ್ತಾವಲ್ಲ, ಆ ಮಾಧ್ಯಮಗಳನ್ನು, ಆ ಮೀಡಿಯಾಗಳನ್ನು ಉಪಯೋಗಿಸ್ಕೋಬೇಕು ಅಂಥೇಳಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಉಪನ್ಯಾಸಗಳ ಮುಖಾಂತರ ಮೂಢನಂಬಿಕೆಗಳನ್ನು ಯಾವ ರೀತಿ ನಾವು ಹೋಗಲಾಡಿಸಬೇಕು ಅನ್ನೋದನ್ನು ಹೇಳಬೇಕು ಅಂತೇಳಿ ಹೇಳ್ತಾರೆ. ಕೆಲವೊಂದಿಷ್ಟು ಚರ್ಚಾ ಸ್ಪರ್ಧೆಗಳು ಅಥವಾ ಚರ್ಚೆಗಳೇನಿರ್ತಾವಲ್ಲ ಅಥವಾ ಕೆಲವೊಂದಿಷ್ಟು ವಿಚಾರ ಸಂಕಿರಣಗಳೇನಿರ್ತಾವಲ್ಲ ಅಲ್ಲಿನೂ ಕೂಡ ನಾವೇನು ಮಾಡ್ಬೋದು ಅಂತಂದರೆ ಆ ಚರ್ಚೆಯ ಮುಖಾಂತರ ನಾವು ಮೂಢನಂಬಿಕೆಗಳನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿ ಕೆಲವೊಂದಿಷ್ಟು ಒಳ್ಳೆಯ ವಿಚಾರಗಳನ್ನು ನೀವು ಹೇಳಿದ್ರಿ ಅಂತಂದರೆ ಸ್ವಲ್ಪ ಮಟ್ಟಿಗೆ ಆದರೂ ನಾವು ಮೂಢನಂಬಿಕೆಗಳನ್ನು ಹೊಡೆದೋಡಿಸಬಹುದು ಅಂಥೇಳಿ ಹೇಳ್ತಾರೆ. ಅಲ್ಲದೆ ವೃತ್ತಪತ್ರಿಕೆಗಳಲ್ಲಿ ಬರುವಂಥ ಹಲವಾರು ಲೇಖನಗಳ ಮುಖಾಂತರನೂ ಕೂಡ ನಾವು ಬದಲಾವಣೆಗಳನ್ನು ತರಬಹುದು. ಅಂದರೆ ಮೂಢನಂಬಿಕೆಗಳನ್ನು ಅಥವಾ ಈ ಪವಾಡ, ಜ್ಯೋತಿಷ್ಯ ಅಂಥೇಳಿ ಏನು ಹಲವಾರು ಪ್ರಕಾರಗಳನ್ನೇನು ಮಾಡ್ತಾರಲ್ಲ ಅವುಗಳಲ್ಲಿ ಬದಲಾವಣೆಗಳನ್ನು ತರಬಹುದು. ಅಂದರೆ ಜ್ಯೋತಿಷ್ಯ ಅಂತಂದರೆ ಸುಳ್ಳು, ಮೂಢನಂಬಿಕೆಗಳಂತಂದರೆ ಸುಳ್ಳು. ಎಲ್ಲ ವಿಚಾರವಾದಿಗಳು ಅಂಥೇಳಿ ಏನು ಕರೆಸ್ಕೊಳ್ತಾರಲ್ಲ ಅವರೆಲ್ಲರೂ ನಮ್ಮಲ್ಲಿರುವಂಥ ಮೂಢನಂಬಿಕೆಗಳನ್ನು ಹೊಡೆದೋಡಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂಥೇಳಿ ಹೇಳ್ತಾರೆ. ಹಲವಾರು ವಿದ್ಯಾಸಂಸ್ಥೆಗಳು ಕೂಡ ಕೆಲಸ ಮಾಡಬೇಕು. ರಾಜಕೀಯದಲ್ಲಿರುವಂಥ ವ್ಯಕ್ತಿಗಳು ಕೂಡ ಆ ಮೂಢನಂಬಿಕೆಗಳಿಗೆ ಪ್ರಚೋದನೆಯನ್ನು ಕೊಡಲಾರದೆ ಜ್ಯೋತಿಷ, ಪವಾಡ ಇವುಗಳ ಬಗ್ಗೆ ಉಗ್ರವಾಗಿರುವಂಥ ಒಂದು ಹೋರಾಟವನ್ನು ಮಾಡಿದ್ದೇ ಆದರೆ ಈ ಸಾಮಾಜಿಕ ಒಂದು ಪಿಡುಗನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕೊನೆಯದಾಗಿ ಸತ್ಯವು ಯಾವಾಗಲೂ ವಿಜ್ಞಾನದ ಮತ್ತು ವೈಜ್ಞಾನಿಕ ಮಾರ್ಗದ ಕಡೆ ಇರುತ್ತದೆ. ಹೀಗಿರುವುದರಿಂದ ವೈಚಾರಿಕತೆಯಲ್ಲಿ ನಂಬಿಕೆ ಇರುವ ಜನರು ಸಮಾಜದ ಹಾಗೂ ಜೀವನದ ಸಮಸ್ಯೆಗಳನ್ನು ಎದುರಿಸುವಲ್ಲಿ ನಿರಂತರವಾಗಿ ಪ್ರಯತ್ನಿಸಿದರೆ ಅವರ ಉದ್ದೇಶಗಳಿಗೆ ಜಯ ದೊರೆಯುವುದು ಖಂಡಿತ. ಮುಂದುವರೆದು ಹೇಳ್ತಾರೆ ಏನು ಅಂತಂದರೆ ಸತ್ಯ ಅನ್ನೋದು ವಿಜ್ಞಾನ ಮತ್ತು ವೈಜ್ಞಾನಿಕದ ಮಾರ್ಗದ ಕಡೆನೇ ಇರ್ತದ ಅಂಥೇಳಿ ಹೇಳ್ತಾರೆ. ಯಾರಿಗೆ ವೈಚಾರಿಕತೆಯಲ್ಲಿ ನಂಬಿಕೆ ಇರ್ತದಲ್ಲ ಅಂಥ ಜನ ಏನು ಮಾಡಬೇಕು ಅಂತಂದರೆ ಸಮಾಜದ ಹಾಗೂ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಎದುರಿಸುವಲ್ಲಿ ನಿರಂತರವಾಗಿ ಅವರು ಪ್ರಯತ್ನವನ್ನು ಪಟ್ಟರು ಅಂತಂದರೆ ಅವರೇನು ಒಂದು ಉದ್ದೇಶವನ್ನು ಇಟ್ಟುಕೊಂಡಿರ್ತಾರಲ್ಲ ಆ ಉದ್ದೇಶಕ್ಕೆ ಜಯ
ಖಂಡಿತವಾಗ್ಲೂ ದೊರೀತದ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಲೇಖಕರು ಇಲ್ಲಿಗೆ ತಮ್ಮ ವೈಚಾರಿಕತೆ ಅನ್ನುವಂಥ ಒಂದು ಪಾಠವನ್ನು ಮುಗಿಸ್ತಾರೆ. ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ಒಂದು ಪಾಠವನ್ನು ನೋಡೋಣ. ಧನ್ಯವಾದಗಳು.